ಈ ಕೇಸ್ನ ಇನ್ವೆಸ್ಟಿಗೇಷನ್ಗೆ ಅಂತ ಗಾಂಧೀಜಿಯವರು ಒಂದು ಕಮಿಟಿನ ನೇಮಿಸಿದ್ರಂತೆ. ನಮಸ್ಕಾರ, 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. 5 ವರ್ಷದ ಸಣ್ಣ ಹುಡುಗಿಯೊಬ್ಬಳು ತಾನು ನೋಡಿರದ ಕೇಳಿರದ ಊರಿನ ಬಗ್ಗೆ, ವ್ಯಕ್ತಿಯ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಳ ತಂದೆ ತಾಯಿ ಅಕ್ಕಪಕ್ಕದವ್ರಿಗೆಲ್ಲ ಗಾಬರಿ ಆಗತ್ತೆ. ಇಂಡಿಯಾದಲ್ಲಿ ಈ ಥರ ಹಲವಾರು ಕೇಸ್ಗಳು ರಿಪೋರ್ಟ್ ಆಗಿದೆ. ಅದರಲ್ಲಿ ತುಂಬ ಪ್ರಮುಖವಾದದ್ದು ಶಾಂತಿದೇವಿ ಅನ್ನೋ ಹುಡುಗಿಯ ಕೇಸು. ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತಲೇ ಗಾಂಧೀಜಿಯವರು ಒಂದು ಕಮಿಟಿನ ನೇಮಿಸಿದ್ರಂತೆ. ಆ ಕೇಸ್ನ ನಮ್ಮ ಡಿಟೆಕ್ಟಿವ್ ಹಿಮವಂತನಿಗೆ ಕೊಟ್ಟಿದ್ರೆ ಹೇಗೆ ಸಾಲ್ವ್ ಮಾಡ್ತಾ ಇದ್ದ ನೋಡೋಣ ಬನ್ನಿ ನಮ್ಮ ಇಂದಿನ ಪುಸ್ತಕ ಪರಿಚಯದಲ್ಲಿ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಮಧುಕರ್ ಮಾಲಾ ಮಿಸ್ಸಿಂಗ್ ಕೇಸ್. ಲೇಖಕರು ಕೌಶಿಕ್ ಕೂಡುರಸ್ತೆ, ಪ್ರಕಾಶಕರು ಸ್ನೇಹ ಬುಕ್ ಹೌಸ್. ಪುಟಗಳು 200, ಬೆಲೆ 225 ರೂಪಾಯಿಗಳು. ಜಾನ್ರ ಡಿಟೆಕ್ಟಿವ್ ಥ್ರಿಲ್ಲರ್. ಕತೆ ಶುರುವಾಗೋದು ಬೆಂಗಳೂರಿನ ರಾಮ್ ಪ್ರಸಾದ್ ಅವರ ಮಗಳಾದ ಪಲ್ಲವಿ ಮಲ್ಲಾಪುರದ ಇನ್ಸ್ಪೆಕ್ಟರ್ ಮಧುಕರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ. ಇದರಿಂದ ಗಾಬರಿಯಾದ ಪಲ್ಲವಿಯ ತಂದೆ ತಾಯಿ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಎಲ್ಲ ಕಡೆ ವಿಚಾರಿಸ್ತಾರೆ. ಆಗ ಅವರಿಗೆ ಇವಳು ಹೇಳ್ತಿರೋದು ನಿಜ ಅಂತ ಗೊತ್ತಾಗತ್ತೆ. ಸೊ ಇವರು ಜಾಸ್ತಿ ಡೀಟೇಲ್ಸ್ ತಿಳ್ಕೊಳ್ಳೋಕ್ಕೆ ಅಂತ ಮಲ್ಲಾಪುರಕ್ಕೆ ಹೊರಡ್ತಾರೆ. ಇದೇ ಸಮಯಕ್ಕೆ ಸರಿಯಾಗಿ ಮಲ್ಲಾಪುರದ ನೀಲಯ್ಯ ಗೌಡ ಅವರ ಸೊಸೆ ಸುಕನ್ಯಾ ತನ್ನ ತಂದೆ ಇನ್ಸ್ಪೆಕ್ಟರ್ ಮಧುಕರ್ ಅವರ ಮಿಸ್ಸಿಂಗ್ ಕೇಸನ್ನು ನಮ್ಮ ಲೋಕಲ್ ಶರ್ಲಾಕ್ ಹೋಮ್ಸ್ ಆದ ಹಿಮವಂತನಿಗೆ ವಹಿಸಲು ಬರ್ತಾಳೆ. 5 ವರ್ಷದ ಹಿಂದೆ ರಹಸ್ಯವಾಗಿ ಕಾಣೆಯಾದ ತನ್ನ ತಂದೆಯ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕು. ಹಾಗೆ ಅದೇ ದಿನ ತನ್ನ ತಂಗಿ ಇನ್ಯಾವುದೋ ಹುಡುಗನ ಜೊತೆ ಓಡೋದ್ಲು ಅಂತ ರೂಮರ್ಸ್ ಕೂಡ ಇದೆ, ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾಳೆ. ಹೀಗೆ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತ ಹಿಮವಂತ ನೀಲಯ್ಯ ಗೌಡ ಅವರ ಎಸ್ಟೇಟ್ಗೆ ರೈಟರ್ ಆಗಿ ಜಾಯಿನ್ ಆಗ್ತಾನೆ. ಹಿಮವಂತಲ್ಲಿ ಕೆಲಸಕ್ಕೆ ಸೇರಿದ ಮೇಲಿಂದ ಅವನಿಗೆ ಆ ಎಸ್ಟೇಟಲ್ಲಿ ನಡೀತಾ ಇದ್ದ ಅವ್ಯವಹಾರ, ಅಕ್ರಮ ಸಂಬಂಧ, ಕಳ್ತನ, ಕೊಲೆ ಇದೆಲ್ಲ ಗಮನಕ್ಕೆ ಬರುತ್ತೆ. ಹಾಗೆ ಆ ಎಸ್ಟೇಟಲ್ಲಿ ಇದ್ದ ಹಲವಾರು ರಹಸ್ಯಗಳು ಕೂಡ ಅವನು ತಿಳ್ಕೊತಾನೆ. ಕೌಶಿಕ್ ಅವರ ಸಿಗ್ನೇಚರ್ ಸ್ಟೈಲು ಈ ಪುಸ್ತಕದಲ್ಲೂ ಕಂಟಿನ್ಯೂ ಆಗಿದೆ. ಹಲವಾರು ಕ್ಯಾರೆಕ್ಟರ್ಗಳಿವೆ, ಪ್ರತಿ ಪುಟದಲ್ಲೂ ಟ್ವಿಸ್ಟ್ಗಳಿದೆ. ಇದನ್ನು ಓದಿ ಡೈಜೆಸ್ಟ್ ಮಾಡ್ಕೋಬೇಕು ಅಂದರೆ ಒಂಚೂರು ಟೈಮ್ ಬೇಕಾಗುತ್ತೆ. ಬಟ್ ಎಂಡಿಂಗ್ ಅಂತೂ ಸಖತ್ತಾಗಿದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಈ ಪುಸ್ತಕದ ಇನ್ನೊಂದು ಹೈಲೈಟ್ ಅಂದರೆ ಇಲ್ಲಿ ಬರೋ ಕ್ಯಾರೆಕ್ಟ್ರು ಬೂರಿ ಈರಾ. ಕೌಶಿಕ್ ಅವರ ಎಲ್ಲ ಪುಸ್ತಕದಲ್ಲೂ ಈ ಕ್ಯಾರೆಕ್ಟರ್ ಇರುತ್ತೆ. ಪೂಚಂತೆ ಅವರ ಬಿರಿಯಾನಿ ಕಾರ್ಯಪ್ಪ ಅಥವಾ ಮಂದಣ್ಣನ ಥರ ಈ ಕ್ಯಾರೆಕ್ಟರ್ ಕೂಡ ಒಂದಿನ ಕಲ್ಟ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಕಡೆಗೆ ಕೇಸ್ ಏನಾಯಿತು, ಈ 5 ವರ್ಷದ ಹುಡುಗಿಗೂ ಆ ಇನ್ಸ್ಪೆಕ್ಟರ್ ಮಧುಕರ್ಗೂ ಏನು ಸಂಬಂಧ, ರಾಮ್ ಪ್ರಸಾದ್ ಏನಾದರೂ ಈ ಕೊಲೆಗಳನ್ನ ಮಾಡಿದ್ನ, ಕಡೆಗೂ ಆ ಎಸ್ಟೇಟಲ್ಲಿ ಎಷ್ಟು ಜನ ಕೊಲೆಯಾದರು, ಯಾರು ಕೊಲೆ ಮಾಡಿದ್ರು, ಎಷ್ಟು ಜನ ಮಿಸ್ಸಿಂಗ್ ಆದರು, ಹೇಗೆ ಮಿಸ್ಸಿಂಗ್ ಆದರು, ಇದನ್ನೆಲ್ಲ ಡಿಟೆಕ್ಟಿವ್ ಹಿಮವಂತ್ ಕಂಡುಹಿಡಿತಾನ. ತಿಳ್ಕೊಬೇಕು ಅಂದರೆ ಪುಸ್ತಕವನ್ನು ನೀವು ಓದಲೇಬೇಕು. ಈ ಪುಸ್ತಕದಲ್ಲಿ ಹಲವಾರು ಹೊಸ ಕಾನ್ಸೆಪ್ಟ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ನನಗೆ ಆ ಸೇಫ್ಟಿ ಲಾಕರ್ ಕಾನ್ಸೆಪ್ಟು ತುಂಬ ಇಷ್ಟ ಆಯಿತು. ಪುಸ್ತಕ ತುಂಬ ಈಸಿಯಾಗಿ ಓದಿಸ್ಕೊಂಡು ಹೋಗುತ್ತೆ, ಕಡೆವರೆಗೂ ಕುತೂಹಲವನ್ನು ಮೇಂಟೈನ್ ಮಾಡುತ್ತೆ. ಬನ್ನಿ ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಡ್ರೆಸ್ ಚೆನ್ನಾಗೇ ಸೂಟ್ ಆಗ್ತಿದೆಯಲ್ಲ, ಇವತ್ತಿನ ಕಾಂಪಿಟೇಷನ್ನಲ್ಲಿ ನನ್ನ ಮಗಳೇ ಗೆಲ್ಲೋದು ಎಂದವನ ಮೊಗದಲ್ಲಿ ಸಣ್ಣನೆಯ ಪ್ರೀತಿ ಇತ್ತು. ಇಂದು ಶಾಲೆಯಲ್ಲಿದ್ದ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನ ಸಲುವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ನ ದಿರಿಸನ್ನು ತೊಟ್ಟಿದ್ದ ಪಲ್ಲವಿಯ ಮೊಗದಲ್ಲಿ ಯಾವುದೇ ಪ್ರತಿಕ್ರಿಯೆ ಇದ್ದಂತೆ ಕಾಣಲಿಲ್ಲ. ಅಷ್ಟರಲ್ಲಿ ಗೆಲ್ಲೋದೆಲ್ಲ ಇರಲಿ, ಮೈ ನೇಮ್ ಇಸ್ ಇನ್ಸ್ಪೆಕ್ಟರ್ ಪಲ್ಲವಿ ಅಂತ 100 ಸಲ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ನಿನ್ನೆ ರಾತ್ರಿ ನಾನು ಬರ್ಕೊಟ್ಟಿದ್ದ ಪ್ಯಾರವನ್ನು ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದವಳು ಈಗ ನೋಡಿದರೆ ಬೇರೆನೋ ಹೇಳ್ತಿದ್ದಾಳೆ ಎಂದು ಗೌತಮಿಯು ತನ್ನ ಕೋಪವನ್ನು ಮುಂದುವರಿಸುತ್ತಿದ್ದಂತೆ ಅದಕ್ಕೆ ಪ್ರತಿಯಾಗಿ ಅದೇನಂತ ನಾನು ನೋಡ್ತೀನಿ, ನೀನು ಬೇರೆ ಕೆಲಸ ನೋಡು ಎಂದ ರಾಮ್ ಪ್ರಸಾದನು ನಂತರ ತನ್ನ ಮಗಳ ಹತ್ರ ತಿರುಗಿ, ನನ್ನ ಮಗಳು ಗುಡ್ ಗರ್ಲ್ ಅಲ್ವಾ, ನನ್ನ ಹತ್ರ ಸರಿಯಾಗಿ ಹೇಳ್ತಾಳೆ ಎನ್ನುತ್ತಾ ಸನಿಹದಲ್ಲಿದ್ದ ಪಲ್ಲವಿಯನ್ನು ಮೇಲಕ್ಕೆತ್ತಿ ತನ್ನ ತೊಡೆಗಳ ಮೇಲೆ ಕೂರಿಸಿಕೊಂಡು, ಇವಾಗ ಪಪ್ಪನ ಹತ್ರ ಹೇಳಮ್ಮ ಎಂದವನ ದನಿಯಲ್ಲಿ ಪ್ರೀತಿ ಇತ್ತು. ಅದಕ್ಕೆ ಉತ್ತರವಾಗಿ ಇತ್ತ ತನ್ನೆದುರುಗಿದ್ದ ತನ್ನ ತಂದೆಯ ಕಣ್ಣುಗಳನ್ನೇ ದಿಟ್ಟಿಸಿದ 5ರ ಹರೆಯದ ಪಲ್ಲವಿಯೋ, ನನ್ನ ಹೆಸರು ಇನ್ಸ್ಪೆಕ್ಟರ್ ಮಧುಕರ್, ನಾನು ಮಲ್ಲಾಪುರ ಪೊಲೀಸ್ ಸ್ಟೇಷನ್ನಲ್ಲಿ 15 ವರ್ಷ ಸರ್ವಿಸ್ ಮಾಡಿದ್ದೇನೆ ಎಂದು
ಮೆಲುದನಿಯಲ್ಲಿ ಹೇಳುತ್ತಿದ್ದಂತೆ ಅದನ್ನು ಕೇಳಿಸಿಕೊಂಡ ರಾಮ್ ಪ್ರಸಾದನಿಗೆ ಒಂದು ಕ್ಷಣ ಅಚ್ಚರಿಯಾಯಿತು. ಆ ಅನಿರೀಕ್ಷಿತ ಅಚ್ಚರಿಯನ್ನು ಅವನು ಅನುಭವಿಸುತ್ತಿರುವಷ್ಟರಲ್ಲಿ, ಕೇಳಿಸ್ಕೊಂಡ್ರಲ್ಲ, ಏನೋ ಭಾರಿ ಹೇಳಿಸ್ತೀನಿ ಅಂತಿದ್ರಿ ಎಂದು ದನಿ ಏರಿಸಿದ ಗೌತಮಿಯು ನಂತರ ತನ್ನ ಕೋಪವನ್ನು ಹತಾಶೆಯನ್ನು ಮುಂದುವರಿಸಿ, ಮಧುಕರ್ ಅಂತ ಮಲ್ಲಾಪುರದಲ್ಲಿ ಪೊಲೀಸ್ ಅಂತ, ಏನಿದೆಲ್ಲ, ನಿಮಗೆ 1000 ಸಲ ಹೇಳಿದ್ದೀನಿ ಮಗಳನ್ನ ಕೂರಿಸ್ಕೊಂಡು ಕ್ರೈಮ್ ಸ್ಟೋರಿನೆಲ್ಲ ನೋಡಬೇಡಿ ಅಂತ ಎನ್ನುತ್ತಿದ್ದಂತೆ ಅದಕ್ಕೆ ಪೂರಕವಾಗಿ ಕೊಂಚ ಕಿರಿಕಿರಿಗೊಂದಂತ ಕಂಡ ರಾಮ್ ಪ್ರಸಾದನು. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ಗಳ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ರೀಡಿಂಗ್, ಸ್ಟೇ ಕ್ಯೂರಿಯಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.